ನಾವಿವತ್ತು ಕೋರ್ಟಿಗೆ ಹೋಗ್ತಾ ಇದ್ದೀವಿ. ಕೋರ್ಟಿಗೆ ಹೋಗೋ ಟೈಮಲ್ಲಿ ಯಾವಾಗಲೂ ನಾನು ನನ್ನ ಅಣ್ಣ ಹೋಗ್ತಾ ಇದ್ವಿ. ಇವತ್ತು ಲಾಸ್ಟ್ ಸೆಟಲ್ಮೆಂಟ್ ಇದೆ. 2 ವರ್ಷದಿಂದ ನಿಲ್ಲಿಸಿ 10 ಲ್ಯಾಕ್ದೊಂದು ಸ್ಕ್ಯಾಮ್ ನಡೀತಾ ಇತ್ತಲ್ಲ, ಇವತ್ತು ಲಾಸ್ಟ್ ಸೆಟಲ್ಮೆಂಟ್ ಇದೆ. ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಮೌಂಟು ಇಸ್ಕೊಂಡು ಬರಬೇಕಾಗುತ್ತೆ. ನೋಡಬೇಕು ಇವತ್ತು ಅಮೌಂಟ್ ತರ್ತಾರೆ ಇಲ್ಲ ಅಂತ ಬಿಟ್ಟು 2 ಸತಿ ಕರೆದಿದ್ದು. ನಮಗೆ ಹೋಗೋದಕ್ಕಾಗಿಲ್ಲ, ಯಾಕಂದರೆ ಅಮ್ಮಗೆ ಎಕ್ಸಾಮ್ ನಡೀತಾ ಇತ್ತು, ಹಾಗೆ ಪಪ್ಪನ ಕಾರ್ಯ ಇತ್ತು, ಅದಕ್ಕೆ ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಹೊರಟಿದ್ದೀವಿ. ಬಂದೆ. ಅದಕ್ಕೆ ಇವತ್ತು ಬರ್ತಾ ಇದ್ದೀವಿ. ಇವಾಗ ಫ್ರೆಂಡ್ಸ್ ನನ್ನ ಕೋರ್ಟ್ ಹತ್ರ ಹೋದ್ಮೇಲೆ ಮತ್ತೆ ನಾನು ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಕೋರ್ಟ್ ಹತ್ರ ಹೋದ್ಕೊಳ್ಳೇ ಒಂದು ಕ್ಯಾಂಟೀನ್ ಇತ್ತು, ಅಲ್ಲೊಂದು ಪಲಾವ್ ಒಂದು ತಿಂದ್ಬಿಟ್ಟು ಹಾಗೆಯೇ ಕೋರ್ಟ್ ಕಡೆ ಹೊರಟ್ವಿ ನಾವು. ತಿಂಡಿ ತಿನ್ನೋ ಟೈಮಲ್ಲೂ ನನಗೆ ತುಂಬ ಪಾಪ ನೆನಪಾಗ್ತಿತ್ತು, ಯಾಕಂದರೆ ಜೊತೆಯಲ್ಲೇ ತಿನ್ಕೊತ ಕೂತಿದ್ವಿ ಇಷ್ಟು ದಿನ. ಕೋರ್ಟಿಗೆ ಹೋಗುವಾಗೆಲ್ಲ ಟೈಮಲ್ಲೂ ನಾನು ನಮ್ಮ ಪಾಪ ಇಬ್ಬರೂ ಜೊತೆಯಲ್ಲೇ ಕೂರ್ತಾ ಇದ್ವಿ. ಇದು ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ ಕಳಿಸಿದ್ದಾರೆ. ನಾನು ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ. ಗುಡ್ ಮಾರ್ನಿಂಗ್. ಎಲ್ಲ ಕಾರ್ಯಕ್ರಮ ಇಷ್ಟ ಆಯಿತು. ರಾಮಾನುಜಾಚಾರ್ಯರ ಜಯಂತಿಯ ಶುಭಾಶಯಗಳು ಅಂತ ಕೂಡ ಕೊಡ್ತಾ ಇದ್ದಾರೆ. ತಮಗೂ ಕೂಡ ಶುಭಾಶಯ. ಇನ್ನು ಅದೇ ರೀತಿಯಲ್ಲಿ ವಿಶ್ವಭೂಮಿ ದಿನದ ಶುಭಾಶಯಗಳು ಮಹೇಶ್ವರಿ ಅಲ್ಲಿ ಒಬ್ಬಳೇ ನಿಂತಿದ್ದಳಲ್ಲ, ಅವಳ ಕಳ್ಳಿ ನಮಗೆ ಮೋಸ ಮಾಡ್ತಾಳು ಅವಳು. ಅಲ್ಲಿ ಆ ಕಳ್ಳಿ ಜೊತೆ ಪಕ್ಕದಲ್ಲಿ ಹ್ಯಾಟ್ ಹಾಕೊಂಡು ನಿಂತಿದ್ದಾನಲ್ಲ ಅವನು, ಅವ್ರ ಜೊತೆ ಒಬ್ಬ ಬಂದವನು. ಇನ್ನೂ ಇಬ್ಬರು ಜೆಂಟ್ಸ್ ಇದ್ದಾರೆ, ಅವ್ರನ್ನ ನಾನು ತೋರಿಸ್ತೀನಿ. ನೆಕ್ಸ್ಟ್ ತೋರಿಸ್ತೀನಿ. ಅವ್ರು ಹೊರಗಡೆ ಹೋಗಿದ್ದಾರೆ, ಬಂದಾದಾಗ ನಾನು ತೋರಿಸ್ತೀನಿ ನಿಮಗೆ. ಈ 4 ಜನನೂ ನಮಗೆ ಮೋಸ ಮಾಡಿದವರು. ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಆದರೂ ನಾನು ಕದ್ದು ಮುಚ್ಚಿ ವೀಡಿಯೋ ಮಾಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ತುಂಬ ಕಷ್ಟ ಆಗ್ತಿತ್ತು ವೀಡಿಯೋ ಮಾಡೋದಕ್ಕೆ, ಆದರೆ ನೀವು ತೋರಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ. ಅವಳ ಮುಖ ತೋರಿಸ್ಬೇಕಂತ ಇದ್ದೀನಿ. ನಾನು ತುಂಬ ಟ್ರೈ ಮಾಡ್ತಿದ್ದೆ ಈ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು, ಆದರೆ ಅವಳು ಈ ಕಡೆ ತಿರುಗ್ತಾನೆ ಇರಲಿಲ್ಲ. ಅವಳಿಗೇನೋ ಡೌಟ್ ಬಂದಿತ್ತು, ಮೊಬೈಲ್ ಇಟ್ಕೊಂಡಿದ್ದೀನಲ್ಲ ನಾನು ಅಂತ ಹೇಳ್ಬಿಟ್ಟು ಅವಳಿಗೆ ಏನೋ ಡೌಟ್ ಬಂದಿತ್ತು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅವಳು ಈ ಕಡೆ ತಿರುಗ್ತಾನೆ ಇಲ್ಲ. ಆಮೇಲೆ ಅವಳ ಫೇಸ್ನ ನಾನು ತೋರಿಸ್ತೀನಿ, ತಿರುಗ್ತಾಳೆ. ನಾವು ಕಮ್ಮಿ ಇವಾಗ ನೋಡ್ತಾ ಇದ್ದಾಳೆ ನೋಡಿ, ನಾನು ನೋಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ಅವ್ರ ಲಾಯರ್ ಹತ್ರ ಮಾತಾಡ್ತಾ ನನ್ನನ್ನು ನೋಡ್ತಾ ಇದ್ದಾಳೆ. ಮೊಬೈಲ್ ಇಟ್ಕೊಂಡಿದ್ದೀನೋ ಇಲ್ಲೋ ಅಂತ ಹೇಳ್ಬಿಟ್ಟು ನೋಡ್ತಾನೇ ಇದ್ಲು. ನಾನು ಮೊಬೈಲ್ ಇಟ್ಕೊಂಡಿರೋದನ್ನ, ಆದರೂ ನಾನು ವೀಡಿಯೋ ಮಾಡೋ ರೀತಿ ನಾನು ಮೊಬೈಲ್ ಇಟ್ಟಿರಲೇ ಇರಲಿಲ್ಲ. ಆದರೂ ಅವಳೊಂಥರ ಕಳ್ಳಿ ಅಲ್ವಾ, ಮನ್ಸಿಗೆ ಅದು ಬರ್ತಾ ಇರ್ತಿತ್ತು ಅವಳಿಗೆ ಅಷ್ಟೇ. ನಾನೇನೋ ವೀಡಿಯೋ ಮಾಡ್ತಿರ್ಬೋದೇನೋ ಅಂದ್ಕೊಂಡು ವೀಡಿಯೋ ಮಾಡಿದ್ದೆಲ್ಲ ನಮ್ಮ ಅಣ್ಣನಿಗೆ ಗೊತ್ತಿಲ್ಲ. ನಮ್ಮ ಅಣ್ಣನಿಗೆ ಗೊತ್ತಾಯ್ತು ಅಂದರೆ ನನಗೆ ಹೋಗಿತ್ತಾನೆ. ಇವಾಗ ನಾನು ವೀಡಿಯೋ ಬಿಟ್ಟಾದ್ಮೇಲೆ ಅವನಿಗೆ ಗೊತ್ತಾಗಬೇಕು ಅಷ್ಟೇನೆ. ಎಲ್ಲನೂ ಹೇಳಿದ್ದೆ, ಬಿಡಬೇಡ ಇದೆಲ್ಲ ವೀಡಿಯೋ ಅಂತ ಹೇಳಿಬಿಟ್ಟು, ಆದರೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಬಿಡ್ತಾಯಿದ್ದೀನಿ. ಯಾಕಂದರೆ ನಾನೊಬ್ಬಳು ಲಾಗರ್ ಆಗಿಬಿಟ್ಟು ಯಾವುದೇ ಏನೇ ಆದ್ರೂ ನಾನು ವೀಡಿಯೋ ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಈ ರೀತಿದೊಂದು ನಮಗೆ ಈ ಥರ ಸ್ಕ್ಯಾಮ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಬಿಟ್ಟಿದ್ದೀನಿ. ನೋಡಿ, ಅದು ಯಾಕೆ ಬಿಟ್ಟಿರೋದು ಅಂದರೆ ನೀವು ಸ್ವಲ್ಪ ಜಾಗ್ರತೆಯಾಗಿರ್ರಿ, ಜನ ತುಂಬ ಮೋಸ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಬಿಡ್ತಾಯಿದ್ದೀನಿ ಅಷ್ಟೇನೆ.
ಯಾವಾಗಲೂ ನಾವು ಕೋರ್ಟಿಗೆ ಹೋಗೋ ಟೈಮಲ್ಲಿ ನಮ್ಮ ಪಾಪ ನಮ್ಮ ಜೊತೆನೇ ಬರ್ತಾಯಿದ್ರು ಪಾಪ. ಎಷ್ಟೊತ್ತು ತನಕ ಅಂದರೆ ಬೆಳಗ್ಗೆ ನಾವು 9 ಗಂಟೆಗೆ ಹೋದರೆ ಅಲ್ಲಿ 1:30 ತನಕನೂ ಕೂತೇ ಇರಬೇಕು. ಪಾಪ ಹಂಗೆ ಹಿಂಗೆ ವಾಕ್ ಮಾಡ್ಕೊತ ಹಾಗೆ ಸ್ವಲ್ಪ ನೀರು ಕುಡ್ಕೊತ ಬಂದು ಒಟ್ಟಿನಲ್ಲಿ ನಾನು ಅಣ್ಣ ಇಬ್ಬರು ಒಟ್ಟಿಗೆ ಹೋಗಬಾರ್ದು. ಪಪ್ಪನೂ ಒಬ್ಬರು ದೊಡ್ಡವರಾಗಿ ಒಬ್ಬರು ಇರಬೇಕಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಬರ್ತಾಯಿರ್ತಿದ್ರು ಯಾವಾಗ್ಲೂ. ಒಂದು ದಿನವೂ ಅವ್ರು ಮಿಸ್ ಮಾಡಿರಲಿಲ್ಲ. ಅವ್ರಿಗೆ ಹುಷಾರಿಲ್ಲ ಅಂದ್ರೂ ಕೂಡ ನಮ್ಮ ಜೊತೆ ಬರ್ತಾಯಿದ್ರು ಪಾಪ. ಎಲ್ಲ ಟೈಮಲ್ಲೂ ಹೊಂದ್ಕೊಂಡು ಈ ಸತಿ ಅವ್ರು ಬಂದಿರಲಿಲ್ಲ. ನನಗೆ ಕಾರಲ್ಲಿ ಕೂತವಾಗ ಸೀಟ್ ನೋಡಿದ್ರೇ ತುಂಬ ಬೇಜಾರಾಗ್ತಿತ್ತು. ಕೋರ್ಟಲ್ಲಿ ಕೂತ್ಕೊಂಡಾಗಲೂ ನನಗೆ ತುಂಬ ಬೇಜಾರಾಗ್ತಿತ್ತು. ಯಾಕಂದರೆ ನಾನು ಪಾಪ ಜೊತೆಯಲ್ಲೇ ಕೂರ್ತಾಯಿದ್ವಿ, ಜೊತೆಯಲ್ಲೇ ತಿಂಡಿ ತಿಂದ್ಕೊಂಡು, ಜೊತೆಯಲ್ಲೇ ಊಟ ಮಾಡಿಕೊಂಡು ಇಬ್ಬರು ಆಪೋಸಿಟಲ್ಲಿ ಹಿಂಗೆ ಕೂತ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಡ್ಬಿಟ್ಟು ಬರ್ತಾಯಿದ್ವಿ. ತುಂಬ ಅಂದರೆ ತುಂಬ ನೆನಪಾಗ್ತಿತ್ತು ಪಪ್ಪನ ಮಾತ್ರ. ಅಲ್ಲಿ ಒಂದು ಹೆಂಗಸು ಮುಂದೆ ಬರ್ತಾ ಇದ್ದಾಳಲ್ಲ, ಅವಳ ಕಳ್ಳಿ ಅವಳು. ಅಮೌಂಟ್ ಎಲ್ಲ ಸೆಟ್ಲ್ಮೆಂಟ್ ಆಯಿತು. ಸೆಟ್ಲ್ಮೆಂಟ್ ಆದಮೇಲೆ ನಾವು ಊಟಕ್ಕಂತ ಹೊರಟ್ವಿ. ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ ಇವಾಗ. ಸಾರಿ ಇದು ನನ್ನ ಕೋರ್ಟ್ಗೆ ಹೋದವಾಗ, ನಾನು ಫಸ್ಟ್ ಡೇ ನಾವು ಹೋದವಾಗ ಸೆಟ್ಲ್ಮೆಂಟಿಗಂತ ಹೋದವಾಗ ಆಗಲಿಲ್ಲ. ಅವಳ ಗಂಡ ಒಬ್ಬ ಬರಲಿಲ್ಲ, ಒಂದೊಂದು ಸೈನ್ ಬೇಕಾಗಿತ್ತು, ಅದಕ್ಕೋಸ್ಕರ ಸೆಟ್ಲ್ಮೆಂಟ್ ಆಗಿಲ್ಲ. ಮತ್ತು 25th ಅಂತ ಹೇಳ್ಬಿಟ್ಟು ಡೇಟ್ ಕೊಟ್ಟರು. ಒಂದು 2 days ಆದಮೇಲೆ ಡೇಟ್ ಕೊಟ್ಟರು. ಮತ್ತು ಆಮೇಲೆ ಕೋರ್ಟಿಗೆ ಹೋಗಿರೋದು. ಈಗ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ನೆಕ್ಸ್ಟ್ ದಿನ ಮತ್ತೆ ನಾವು ಬರ್ತೀವಿ. ಬಂದಿದ್ದನ್ನು ಲಾಗ್ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾವು ಅಲ್ಲಿ ಕೋರ್ಟಿಗೆಲ್ಲ ಹೋಗಿ ಬಂದಾಯಿತು. ಅಲ್ಲಿ ಅಪರಾಧಿ ಯಾರೋ ಅವರ ಜಯಮ್ಮ ಅನ್ನೋರ ಗಂಡ ಬಂದಿರಲಿಲ್ಲ. ಅದಕ್ಕೋಸ್ಕರ ಅಮೌಂಟ್ ಕೈಗೆ ಸಿಕ್ತು, ಆದರೆ ಆ ಮನುಷ್ಯ ಬಂದಿರಲಿಲ್ಲ. ಕ್ಲೋಸ್ ಮಾಡೋಣ ಅಂತ ಹೇಳಿದ್ರೆ, ಕೇಸ್ಗಳು ಕ್ಲೋಸ್ ಮಾಡೋಣ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಇವಾಗ 25th ಕೊಟ್ಟಿದ್ದಾರೆ. ಇವತ್ತು 22nd, 25th ಇನ್ನು ಒಂದು ಡೇಟ್ ಕೊಟ್ಟಿದ್ದಾರೆ. ಆ ಟೈಮಿಗೆ ಮತ್ತೆ ಹೋಗಬೇಕು. ಹೋಗ್ಬಿಟ್ಟು ಲಾಸ್ಟ್ ಸೆಟಲ್ಮೆಂಟ್ ಆಗಿದೆ, ಒಂದೊಂದು ಸೈನ್ ಬೇಕು. ಅದಕ್ಕೋಸ್ಕರ 25th ಹೋಗಿ ಬರಬೇಕು. ಮತ್ತೆ ಡೇಟ್ ಕೊಟ್ಟಿದ್ದಾರೆ ಮತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೆಕ್ಸ್ಟ್ ಡೇ ನಾವು ಕೋರ್ಟಿಗೆ ಹೋಗ್ತಾಯಿದ್ದೀವಿ. ಅವಳ ಗಂಡ ಅವತ್ತು ಬಂದಿರಲಿಲ್ಲ, ಅದಕ್ಕೆ ಒಂದೊಂದು ಸೈನ್ ಬೇಕಾಗಿತ್ತು. ಮತ್ತು ನಿಮ್ಮ ಕೈಗೆ ಅಮೌಂಟ್ ಸೇರಿತ್ತು. ಒಂದೊಂದು ಸೈನ್ ಬೇಕಾಗಿತ್ತಲ್ವ ಕೇಸ್ನ ಕ್ಲೋಸ್ ಮಾಡೋದಕ್ಕೆ. ಅದಕ್ಕೋಸ್ಕರ ಮತ್ತೆ ನಾವು ಕೋರ್ಟಿಗೆ ಹೋಗ್ತಾಯಿದ್ದೀವಿ. ಇವಾಗ ನಾನು ಅವಳ ಗಂಡನ ನಾನು ತೋರಿಸ್ತೀನಿ ಬನ್ನಿ. ಅಲ್ಲಿ ಮೇನ್ ಡೋರ್ ಹತ್ರ ಇರೋನೇ ಕಳ್ಳ. ಬ್ಲೂ ಪ್ಯಾಂಟ್, ವೈಟ್ ಶರ್ಟ್, ಚೆಕ್ಸ್ ವೈಟ್ ಶರ್ಟ್ ಡುಮ್ಮ ಬರ್ತಾ ಇದ್ದಾನೆ ನೋಡ್ರಿ, ತಿರ್ಕೊಂಡು ಈ ಕಡೆ ನನ್ನ ಕಡೆನೇ ನೋಡ್ಕೊಂಡು ಹೋಗ್ತಾ ಇರೋದವನು, ಆ ಹೆಂಗಸಿನ ಗಂಡ.
ಕೇಸ್ ಕ್ಲೋಸ್ ಮಾಡಿಬಿಟ್ಟು ಇವಾಗ ನಾವು ಊಟ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ.